ಸ್ನೇಹಿತರೆ ಗುಡ್ ನ್ಯೂಸ್ ಹೌದು ವೀಕ್ಷಕರೇ, ನಾಳೆ ತಾರೀಕು ಜೂನ್ 12, ಜೂನ್ 13, ಜೂನ್ 14, ಜೂನ್ 15 ವೀಕ್ಷಕರೇ. ಹೌದು, ಜೂನ್ 11ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನ ಒಳಗಡೆ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಬರೋಬ್ಬರಿಯಾಗಿ ಕೂಡ ಒಬ್ಬೊಬ್ಬರಿಗೆ 6,000 ರೂಪಾಯಿ ಹಣ, ಒಬ್ಬೊಬ್ಬರಿಗೆ 4,000 ರೂಪಾಯಿ ಹಣ ಮುಂಜಾನೆ 10 ಗಂಟೆ ಬೆಳಗ್ಗೆ 10 ಗಂಟೆ 30 ನಿಮಿಷದಿಂದ ರಾಜ್ಯದಲ್ಲಿ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಒಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ನೇರವಾಗಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಹೌದು, ಇಲ್ಲಿ ನೇರವಾಗಿ ಅವರವರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳು ಕೂಡ ಕೇಳ್ತಾ ಇರುವಂತದ್ದು ಏನೆಂದರೆ, ಸರ್ ನಮಗೆ ಆ ಕಂತಿನ ಹಣ ಬಂದಿಲ್ಲ, ಈ ಕಂತಿನ ಹಣ ಬಂದಿಲ್ಲ. ಅಂದರೆ ನಮಗೆ 19ನೇ ಕಂತಿನ ಹಣ ಬಂದವರಿಗೆ 20ನೇ ಕಂತಿನ ಹಣ ಬಂದಿಲ್ಲ, 20ನೇ ಕಂತಿನ ಹಣವನ್ನು ಕೂಡ ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಇದರ ಬಗ್ಗೆ ಕೂಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಸರ್ ಅವರಾಗಲಿ ಮತ್ತು ಇಲ್ಲಿ ಅದೇ ರೀತಿಯಾಗಿ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹ ಇಲ್ಲಿ ಇದರ ಬಗ್ಗೆ ಕೂಡ ಅವರು ಕೂಡ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಜೂನ್ 11ನೇ ತಾರೀಕಿನಿಂದ ಇಲ್ಲಿ ಆಲ್ಮೋಸ್ಟ್ ಆಗಿ ಕೂಡ ಜೂನ್ 10ನೇ ತಾರೀಕಿಗೆ ಹಣವನ್ನು ಬಿಡುಗಡೆ ಮಾಡಿರುವಂತದ್ದು. ಹಾಗಿದ್ರೆ ಇಲ್ಲಿ ಜೂನ್ 10ನೇ ತಾರೀಕಿನಿಂದ 15ನೇ ತಾರೀಕಿನ ಒಳಗಡೆ ಕೆಲವು ಜಿಲ್ಲೆಗಳಿಗೆ ಇಲ್ಲಿ ಹಂತವಾಗಿ ಕೂಡ ಇಲ್ಲಿ ಯಾವಾಗ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಏನು ಇಲ್ಲ ಅಂತ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗಬಹುದು ವೀಕ್ಷಕರೇ. ಹೌದು ವೀಕ್ಷಕರೇ, ನೋಡಿ ಇಲ್ಲಿ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಏಕೆಂದರೆ ನೀವು ಇಲ್ಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಮತ್ತು ಇನ್ನೂ ತನಕ ಯಾರು ಎಷ್ಟು ಕಂತಿನ ಹಣವನ್ನು ಪಡೆದುಕೊಂಡಿಲ್ಲ ಅಂತ ನಿಮಗೆ ಇಲ್ಲಿ ಪೂರ್ತಿಯಾದ ಮಾಹಿತಿ ಕೂಡ ಗೊತ್ತಾಗುತ್ತದೆ. ಮತ್ತು ಇಲ್ಲಿ ನಿಮಗೆ ಎನಿ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಬಹುದು, ನಾವು ಅದರ ಬಗ್ಗೆ ಮತ್ತಷ್ಟು ರಿಸರ್ಚ್ ಮಾಡಿ ವಿಡಿಯೋನ ಮಾಡ್ತಾ ಇರ್ತೀವಿ ವೀಕ್ಷಕರೇ. ಸೊ ಖಂಡಿತವಾಗಿ ಕೂಡ ಈ ವಿಡಿಯೋನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೂ ಕೂಡ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋನ ಇಷ್ಟವಾದರೆ ಒಂದೇ ಲೈಕ್ ಮಾಡಬಹುದು, ಏಕೆಂದರೆ ನಾವು ಪ್ರತಿಯೊಂದು ವಿಡಿಯೋನ ಮಾಡಲು ಬಹಳಷ್ಟು ರಿಸರ್ಚ್ ಮಾಡ್ತಾ ಇರ್ತೀವಿ ವೀಕ್ಷಕರೇ. ಸೊ ಖಂಡಿತವಾಗಿಯೂ ಕೂಡ ನಿಮ್ಮಿಂದ ಬಯಸೋದು ನಾವು ಒಂದೇ ಲೈಕ್ ಮಾತ್ರ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡಕೆಯಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ 30ರಿಂದ 31 ಜಿಲ್ಲೆಗಳು ಇರುವಂತದ್ದು. ಹೌದು, ಈ ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತೇ ಇರುವಂತದ್ದು. ಅದಕ್ಕಾಗಿ 30ರಿಂದ 31 ಜಿಲ್ಲೆಗಳು ಇರುವ ಕಾರಣದಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿರುವ, ಅಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳು. ಹೌದು ವೀಕ್ಷಕರೇ, 5 ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ದೊಡ್ಡದಾಗಿರುವ ಯೋಜನೆ ಯಾವುದು ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳಬಹುದು. ಏಕೆಂದ್ರೆ ಈ ಯೋಜನೆಯಲ್ಲಿ 1,30,00,000 ಗೃಹಲಕ್ಷ್ಮಿ ಫಲಾನುಭವಿಗಳು ಇರುವಂತದ್ದು. ಹೌದು, 1,30,00,000 ಗೃಹಲಕ್ಷ್ಮಿ ಫಲಾನುಭವಿಗಳು ಇರುವ ಕಾರಣದಿಂದ ಇಲ್ಲಿ ಕೆಲವು ಜಿಲ್ಲೆಗಳಿಗೆ ಹಣವನ್ನು ಹಂತವಾಗಿಯೂ ಕೂಡ 19ನೇ ಕಂತಿನ ಹಣವನ್ನು ಇನ್ನೂ ತನಕ ಯಾರು ಪಡೆದುಕೊಂಡಿಲ್ಲವೋ ಅವರಿಗೆ ಇಲ್ಲಿ 6,000 ರೂಪಾಯಿ ಹಣ ಮತ್ತು 19ನೇ ಕಂತಿನ ಹಣವನ್ನು ಪಡೆದುಕೊಂಡವರಿಗೆ ಕೇವಲ 4,000 ರೂಪಾಯಿ ಹಣ ಬಿಡುಗಡೆ ಆಗ್ತಿರುವಂತದ್ದು. ಹಾಗಿದ್ರೆ ಇಲ್ಲಿ ನೀವು ಕೇಳಬಹುದು, ಏನೆಂದರೆ ಇಲ್ಲಿ 4,000 ರೂಪಾಯಿ ಹಣ ಏಕೆ ಒಬ್ಬೊಬ್ಬರಿಗೆ 6,000 ರೂಪಾಯಿ ಹಣ ಅಂತ ನೀವು ಕೇಳಬಹುದು ವೀಕ್ಷಕರೇ. ಹೌದು, ಇದರ ಬಗ್ಗೆ ಕೂಡ ಪೂರ್ತಿಯಾದ ಮಾಹಿತಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ ಮೊದಲನೇ ಹಂತದಲ್ಲಿ ಬರುವಂತಹ ಒಂದಿಷ್ಟು ಜಿಲ್ಲೆಗಳಾಗಲಿ ಮತ್ತು ಎರಡನೇ ಹಂತದಲ್ಲಿ ಕೂಡ ಬರುವಂತಹ ಒಂದಿಷ್ಟು ಜಿಲ್ಲೆಗಳಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಅಂತ ಅದನ್ನು ಕೂಡ ತಿಳಿದುಕೊಳ್ತಾ ಹೋಗೋಣ. ಮತ್ತು ಇಲ್ಲಿ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದರೆ ಹಣವನ್ನು ಬರುತ್ತಿದೆ ಅಂತ ಅದನ್ನು ಕೂಡ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ತಾ ಹೋಗಬಹುದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಲ್ಲಿ ಖಂಡಿತವಾಗಿಯೂ ಕೂಡ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋನ ಇಷ್ಟವಾದರೆ ಒಂದೊಂದು ಲೈಕ್ ಮಾಡೋದ್ರ ಮೂಲಕ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೋಡಿ ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಎಲ್ಲಾ ಜಿಲ್ಲೆಗಳು ಇರುವಂತದ್ದು. ಹೌದು, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಅವರು ಇಲ್ಲಿ ಯಾವ ಜಿಲ್ಲೆಗಳು ಅಂದ್ರೆ ಇಲ್ಲಿ ಎಲ್ಲಾ ಜಿಲ್ಲೆಗಳು ಕೊಟ್ಟಿರುವಂತದ್ದು. ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಜಿಲ್ಲೆಗಳಾಗಲಿ ಮತ್ತು ದಕ್ಷಿಣ ಕರ್ನಾಟಕದ ಕಡೆ ಇರುವಂತಹ ಜಿಲ್ಲೆಗಳಾಗಲಿ ಇಲ್ಲಿ ಅವರು ಎಲ್ಲಾ ಜಿಲ್ಲೆಗಳು ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ನೋಡಿ ಆಲ್ಮೋಸ್ಟ್ ಆಗಿ ಕೂಡ ಮೊದಲನೇ ಹಂತದಲ್ಲಿ ಬರುವಂತಹ ಒಂದಿಷ್ಟು ಜಿಲ್ಲೆಗಳು ಮತ್ತು ಎರಡನೇ ಹಂತದಲ್ಲಿ ಕೂಡ ಬರುವಂತಹ ಒಂದಿಷ್ಟು ಜಿಲ್ಲೆಗಳು ಕೊಟ್ಟಿರುವಂತದ್ದು. ಹಾಗಿದ್ರೆ ಇಲ್ಲಿ ಮೊದಲನೇ ಹಂತದಲ್ಲಿ ಬರುವಂತಹ ಒಂದಿಷ್ಟು ಜಿಲ್ಲೆಗಳು ಯಾವುವು ಅಂತ ನೋಡಿಕೊಳ್ಳುವುದಾದರೆ ನೋಡಿ ಸ್ನೇಹಿತರೆ, ಇಲ್ಲಿ ಬೀದರ್ ಜಿಲ್ಲೆ, ವಿಜಯಪುರ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಹಾವೇರಿ ಜಿಲ್ಲೆ, ಕೊಡಗು ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಮಂಗಳೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ತುಮಕೂರು ಜಿಲ್ಲೆ,
ಚಿಕ್ಕಬಳ್ಳಾಪುರ ಜಿಲ್ಲೆ, ದೊಡ್ಡಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇಷ್ಟು ಜಿಲ್ಲೆಗಳು ಇರುವಂತದ್ದು. ನೋಡಿ ವೀಕ್ಷಕರೇ, 23ರಿಂದ 24 ಜಿಲ್ಲೆಗಳು ಆಲ್ಮೋಸ್ಟ್ ಆಗಿಯೂ ಕೂಡ ಈ ಜಿಲ್ಲೆಗಳಲ್ಲಿ ಕೂಡ ನಿಮ್ಮ ಜಿಲ್ಲೆನೂ ಕೂಡ ಒಂದು ಹಾಗೆ ಆಗಿರುತ್ತದೆ. ಹೌದು, ಎಲ್ಲಾ ಜಿಲ್ಲೆಗಳು ಕೊಟ್ಟಿರುವಂತದ್ದು, ಅದರಲ್ಲಿ ಕೂಡ ಮೇನ್ ಆಗಿ ಬರುವಂತಹ ಇಷ್ಟು ಜಿಲ್ಲೆಗಳು ಇರುವಂತದ್ದು. ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಲ್ಮೋಸ್ಟ್ ಆಗಿಯೂ ಕೂಡ ಇದ್ದೇ ಇರುತ್ತದೆ. ಹೌದು ಹೌದು ಹೌದು, ಈ ಜಿಲ್ಲೆಗಳಲ್ಲಿ ಕೂಡ ನಾನು ಹೇಳಿರುವ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ರೆ ಇಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಏಕೆಂದರೆ ನೋಡಿ, ಇಲ್ಲಿ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ 20-21ನೇ ಕಂತಿನ ಹಣವನ್ನು ಈಗಾಗಲೇ ಇಲ್ಲಿ ಸ್ಟೇಜ್ಗೆ ಬಿಡುಗಡೆ ಮಾಡಿದ್ದಾರೆ ಎಂಬ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕೆಲವರಿಗೆ ಮಾತ್ರ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ ವೀಕ್ಷಕರೇ. ನೀವು ಕೇಳಬಹುದು, ಎಲ್ಲರಿಗೂ ಕೂಡ ಹಣವನ್ನು ಬಿಡುಗಡೆ ಆಗಿದೆಯಾ ಅಂತ ನೀವು ಕೇಳಬಹುದು. ಇಲ್ಲ ವೀಕ್ಷಕರೇ, ಇಲ್ಲಿ ಹಂತವಾಗಿ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ 10ರಿಂದ 18% ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಹಂತವಾಗಿ ಕೂಡ ಹಣವನ್ನು ಬಿಡುಗಡೆ ಮಾಡಿರುವಂತದ್ದು. ಹೌದು, ಇಲ್ಲಿ ಅವರು ಎಲ್ಲಾ ಜಿಲ್ಲೆಗಳು ಕೂಡ ಹಣವನ್ನು ಹಂತವಾಗಿ ಕೂಡ ಬಿಡುಗಡೆ ಮಾಡುತ್ತಾರೆ. ಈಗ ಕೇವಲ 10ರಿಂದ 15% ಫಲಾನುಭವಿಗಳ ಖಾತೆಗಳಿಗೆ ಕೇವಲ 20ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರುವಂತದ್ದು. ಕೇವಲ 2,000 ರೂಪಾಯಿ ಹಣವನ್ನು ಕೆಲವರಿಗೆ ಮಾತ್ರ ಬಿಡುಗಡೆ ಆಗಿದೆ. ಹಾಗಿದ್ರಲ್ಲಿ 6,000 ರೂಪಾಯಿ ಹಣ, 4,000 ರೂಪಾಯಿ ಹಣ ಅಂತ ನೀವು ಹೇಳ್ತಾ ಇದ್ರಿ. ನೋಡಿ ವೀಕ್ಷಕರಲ್ಲಿ, 6,000 ರೂಪಾಯಿ ಹಣವನ್ನು ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂದ್ರೆ, ನೀವು ಇಲ್ಲಿ 19ನೇ ಕಂತಿನ ಹಣವನ್ನು ಇನ್ನೂ ತನಕ ಪಡೆದುಕೊಂಡಿಲ್ಲ ಅಂದ್ರೆ ನಿಮಗೆ 19ನೇ ಕಂತಿನ ಹಣ 2,000 ಮತ್ತು 20ನೇ ಕಂತಿನ ಹಣ 2,000 ಮತ್ತು ಅದೇ ರೀತಿಯಾಗಿ ಕೂಡ 21ನೇ ಕಂತಿನ ಹಣ ಕೂಡ 2,000. ಸೊ ಟೋಟಲ್ ಆಗಿ ಒಟ್ಟಿಗೆ 4,000 ರೂಪಾಯಿ ಹಣ ಮತ್ತು 19ನೇ ಕಂತಿನ ಹಣ ಕೂಡ 2,000, 6,000 ರೂಪಾಯಿ ಹಣ ಆಯ್ತು ಅಲ್ವಾ. ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಕೆಲವರಿಗೆ 6,000 ರೂಪಾಯಿ ಹಣ ಮತ್ತು ಇನ್ನಿತರ ಕೆಲವರಿಗೆ 4,000 ರೂಪಾಯಿ ಹಣ. 4,000 ರೂಪಾಯಿ ಹಣ ಹೇಗೆ ಅಂದರೆ, ನೋಡಿ ವೀಕ್ಷಕರೇ, ಮೇ 17ನೇ ತಾರೀಕಿಗೆ ಬಿಡುಗಡೆ ಮಾಡಿರುವ 19ನೇ ಕಂತಿನ ಹಣವನ್ನು ನೀವು ಪಡೆದುಕೊಂಡಿದ್ದರೆ ನಿಮಗೆ ಇಲ್ಲಿ 19ನೇ ಕಂತಿನ ಹಣನೇ ಬರಲ್ಲ. ಏಕೆಂದರೆ ಆಲ್ರೆಡಿ ಆಗಿ ಕೂಡ ನೀವು 19ನೇ ಕಂತಿನ ಹಣವನ್ನು ಪಡೆದುಕೊಂಡಿರುತ್ತೀರಾ. ಅದಕ್ಕಾಗಿ 19ನೇ ಕಂತಿನ ಹಣವನ್ನು ಪಡೆದುಕೊಂಡವರಿಗೆ ಕೇವಲ 20ನೇ ಕಂತಿನ ಹಣ 2,000 ಮತ್ತು 21ನೇ ಕಂತಿನ ಹಣ ಕೂಡ 2,000, ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ತಪ್ಪದೆ ಪಡೆದುಕೊಳ್ತೀರಿ. ಹೌದು ವೀಕ್ಷಕರೇ, ಇಲ್ಲಿ 6,000 ರೂಪಾಯಿ ಹಣವನ್ನು ಕೂಡ ಯಾರ್ಯಾರಿಗೆ ಬಿಡುಗಡೆ ಆಗುತ್ತು ಮತ್ತು 4,000 ರೂಪಾಯಿ ಹಣವನ್ನು ಕೂಡ ಯಾರ್ಯಾರಿಗೆ ಬಿಡುಗಡೆ ಆಯಿತು ಅಂತ ಗೊತ್ತಾಯ್ತು. ಮತ್ತು ಇಲ್ಲಿ ಕೆಲವರು ಕೇಳ್ತಾ ಇದ್ರು ಯಾವ ಜಿಲ್ಲೆಗಳು ಅಂತ. ನಾನು ಹೇಳಿರೋ ಪ್ರಕಾರ ಪ್ರತಿಯೊಂದು ಜಿಲ್ಲೆಗಳು ಕೂಡ ಹಣವನ್ನು ಬಿಡುಗಡೆ ಆಗಿರುವಂತದ್ದು ವೀಕ್ಷಕರೇ. ಮತ್ತು ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕೂಡ ಇನ್ನೊಂದು ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರು. ಏನೆಂದರೆ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದ್ರೆ ಹಣ ಬರುತ್ತಿದೆ ಅಂತ ಕೇಳ್ತಾ ಇರುವಂತದ್ದು. ಸ್ನೇಹಿತರೆ ನೋಡಿ, ಇಲ್ಲಿ ರೂಲ್ಸ್ ಗಳನ್ನು ಕೂಡ ನಾವು ನೋಡ್ತಾ ಹೋದ್ರೆ ಇಲ್ಲಿ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ 30ರಿಂದ 31 ಜಿಲ್ಲೆಗಳು ಇರುವಂತದ್ದು ಅಲ್ವಾ. ಅವರಿಗೆಲ್ಲ ಇಲ್ಲಿ ಒಂದೇ ರೂಲ್ಸ್ ಆಗಿರುವಂತದ್ದು. ಏನೆಂದರೆ ನೋಡಿ ವೀಕ್ಷಕರೇ, ಇಲ್ಲಿ 21ನೇ ಕಂತಿನ ಹಣವನ್ನು ಪಡೆದುಕೊಳ್ಳಬೇಕಾದ್ರೆ ನೀವು 19ನೇ ಕಂತಿನ ಹಣವನ್ನು ಪಡೆದುಕೊಂಡಿರಲೇಬೇಕು. ಇಲ್ಲವಾದರೆ ನಿಮಗೆ ಹಣನೇ ಬಿಡುಗಡೆ ಆಗಲ್ಲ. ಮತ್ತು ಇಲ್ಲಿ ನೀವು ಕೇಳ್ತಾ ಇದ್ರಿ, ಸರ್ ನಮಗೆ 19ನೇ ಕಂತಿನ ಹಣನೇ ಬಂದಿಲ್ಲ, ನಮಗೆ ಹಣವನ್ನು ಬರುತ್ತಿದೆಯಾ ಇಲ್ವಾ ಅಂತ ನೀವು ಕೇಳ್ತಾ ಇದ್ರಿ. ನೋಡಿ ವೀಕ್ಷಕರೇ, 19ನೇ ಕಂತಿನ ಹಣವನ್ನು ಪಡೆದುಕೊಂಡವರಿಗೆ ಮಾತ್ರ ಈ ವಿಷಯ. ಏನೆಂದರೆ 19ನೇ ಕಂತಿನ ಹಣವನ್ನು ಪಡೆದುಕೊಂಡವರಿಗೆ ಮಾತ್ರ 21ನೇ ಕಂತಿನ ಹಣ ಬರುತ್ತದೆ. ನೀವು 19ನೇ ಕಂತಿನ ಹಣನೇ ಪಡೆದುಕೊಂಡಿಲ್ಲ ಅಂದ್ರೆ ನಿಮಗೆ ಇಲ್ಲಿ 19ನೇ ಕಂತಿನ ಹಣ, 20ನೇ ಕಂತಿನ ಹಣ ಮತ್ತು 21ನೇ ಕಂತಿನ ಹಣ, ಟೋಟಲ್ ಆಗಿ ಇಲ್ಲಿ 6,000 ರೂಪಾಯಿ ಹಣವನ್ನು ನೀವು ಭರ್ಜರಿಯಾಗಿಯೂ ಕೂಡ ಪಡೆದುಕೊಳ್ಳಬಹುದು. ಇದೊಂದು ರೂಲ್ಸ್ ಆಗುತ್ತದೆ. ಮತ್ತು ಇಲ್ಲಿ ಎರಡನೇ ಒಂದು ರೂಲ್ಸ್ ಯಾವುದು ಅಂತ ನೋಡುವುದಾದ್ರೆ ನೋಡಿ ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ನೀವು ಸೀಡಿಂಗ್ ಮಾಡಿಸಲೇಬೇಕು. ಹೌದು ಹೌದು ಹೌದು, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರುವ ಹಾಗೆ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ನೀವು ಸೀಡಿಂಗ್ ಮಾಡಿಸಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಸರ್ಕಾರದಿಂದ ಹಣನೇ ಬರಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಹಣ ಅಷ್ಟೇ ಅಲ್ಲ, ಯಾವುದೇ ರೀತಿಯಾಗಿಯೂ ಕೂಡ ಇನ್ನು ಮುಂದೆ ಬರೋದೇ ಇಲ್ಲ ವೀಕ್ಷಕರೇ, ಅಲ್ಲಿಗೆ ಸ್ಟಾಪ್ ಆಗುತ್ತದೆ. ಸೊ ಅದಕ್ಕಾಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನು ತೆಗೆದುಕೊಂಡು ಖಂಡಿತವಾಗಿಯೂ ಕೂಡ ಸೀಡಿಂಗ್ ಮಾಡಿಸಬೇಕು. ಸೀಡಿಂಗ್ ಮಾಡಿಸಿದರೆ ಮಾತ್ರ ಇಲ್ಲಿ ಸರ್ಕಾರದಿಂದ ನೇರವಾಗಿ ಹಣವನ್ನು ಪಡೆದುಕೊಳ್ತೀರಿ. ಹೌದು ವೀಕ್ಷಕರೇ, ಇದೊಂದು ರೂಲ್ಸ್ ಅನ್ನು ಕೂಡ ಎಲ್ಲರೂ ಪಾಲಿಸಿ ತಪ್ಪದೆ ಹಣವನ್ನು ಬರುತ್ತದೆ. ಮತ್ತು ಇಲ್ಲಿ ಮೂರನೇ ಒಂದು ರೂಲ್ಸ್ ಯಾವುದು ಅಂತ ನೋಡುವುದಾದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಅಂತ ನೀವು ತಿಳಿದುಕೊಳ್ಳಬೇಕು. ಹೌದು ವೀಕ್ಷಕರೇ, ಹೌದು, ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದ್ದರೆ ಮಾತ್ರ ನೀವು ತಪ್ಪದೆ ಹಣವನ್ನು ಪಡೆದುಕೊಳ್ತೀರಿ. ಏಕೆಂದರೆ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದ್ದರೆ ಮಾತ್ರ ಈ ಹಣವನ್ನು ಬರುತ್ತದೆ. ಮತ್ತು ಸರ್ಕಾರದಿಂದ ನೇರವಾಗಿಯೂ ಕೂಡ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಬರೋದು ನಿಂತು. ಅದಕ್ಕಾಗಿ ಅನ್ನಭಾಗ್ಯ ಯೋಜನೆ ಕಡೆಯಿಂದಲೇ ಕೇವಲ ಇಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ಇಲ್ಲಿ 5 kg ಅಕ್ಕಿಯನ್ನು ನೀಡ್ತಾ ಇರುವಂತದ್ದು. ಅದರ ಬಗ್ಗೆ ಕೂಡ ಪೂರ್ತಿಯಾದ ಮಾಹಿತಿಯನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದರ ಬಗ್ಗೆ ಕೂಡ ಪೂರ್ತಿಯಾದ ಮಾಹಿತಿ ಗೊತ್ತಾಯ್ತು. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಯಾವ ಜಿಲ್ಲೆ ಯಾವಾಗ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದ್ರೆ ಹಣವನ್ನು ಬಂತು ಅಂತ ನಿಮಗೆ ಇಲ್ಲಿ ಪೂರ್ತಿಯಾದ ಮಾಹಿತಿ ಗೊತ್ತಾಯ್ತು ವೀಕ್ಷಕರೇ. ಹಾಗಿದ್ರೆ ನೋಡಿ ವೀಕ್ಷಕರೇ, ಈ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದಿರಿ ಅಂತ ಅಂದುಕೊಳ್ತೀನಿ. ಮತ್ತು ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ಹಾಗಿದ್ರೆ ನೋಡಿ ವೀಕ್ಷಕರೇ, ಈ ವಿಡಿಯೋನ ಇಷ್ಟವಾದರೆ ಒಂದೊಂದು ಲೈಕ್ ಮಾಡಿ ಮತ್ತು ನಿಮಗೆ ಇಲ್ಲಿ ಯಾವುದೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಬಹುದು. ಯಾಕೆಂದ್ರೆ ನಾವು ಅದರ ಬಗ್ಗೆ ಕೂಡ ಮತ್ತಷ್ಟು ರಿಸರ್ಚ್ ಮಾಡಿ ವಿಡಿಯೋನ ಮಾಡ್ತಾ ಇರ್ತೀವಿ. ಆ ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿದಿರಿ ಅಂತ ಅಂದುಕೊಳ್ತೀನಿ. ಮತ್ತು ಇಲ್ಲಿ ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭಾಗಿಯಾಗೋಣ ವೀಕ್ಷಕರೇ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.